ಜೈ ಶ್ರೀರಾಮ್. ಅಯೋಧ್ಯೆಯ ರಾಮ ಮಂದಿರ ಹಿಂದೂ ದೇವಾಲಯವಾಗಿದ್ದು ಇದು ಭಾರತದ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿರುವ ರಾಮ ಜನ್ಮಭೂಮಿಯ ಪವಿತ್ರ ಯಾತ್ರಾ ಸ್ಥಳದಲ್ಲಿದೆ. 6-8-2018 ಭಾರತದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿ ದೇವಾಲಯದ ಶಿಲಾನ್ಯಾಸವನ್ನು ನೆರವೇರಿಸಿದ್ದರು. ಭಾರತದ ಈ ಸ್ಥಳವು ರಾಮನ ಜನ್ಮಸ್ಥಳ. ರಾಮ ವಿಷ್ಣುವಿನ 7ನೇ ಅವತಾರ ಎಂದು ಪೂಜಿಸುತ್ತಾರೆ. 1528ರಲ್ಲಿ ಮೊಘಲರು ರಾಮ ಮಂದಿರವನ್ನು ಕೆಡವಿ ಬಾಬರ್ ಮಸೀದಿಯನ್ನು ನಿರ್ಮಿಸಿದರು. ರಾಮನ ಜನ್ಮಭೂಮಿಯ ಸ್ಥಳದ ಬಗೆಗೆ ಅನೇಕ ವಿವಾದಗಳು ನಡೆದವು. 1992ರಲ್ಲಿ ಕರಸೇವಕರ ಗುಂಪು ಮಸೀದಿಯನ್ನು ಕೆಡವಿತು. ಈ ದೇವಾಲಯದ ನಿರ್ಮಾಣದ ಹೊಣೆ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ್ದು. ಗುಜರಾತ್ ಸೋಮಪುರ ಕುಟುಂಬದ ಈ ದೇವಾಲಯವನ್ನು ವಿನ್ಯಾಸಗೊಳಿಸಿದೆ. ನಾವು ಮೊದಲನೇ ಪಾಯಿಂಟ್ನಲ್ಲಿ ಅಯೋಧ್ಯೆಯ ಹಿಸ್ಟರಿಯನ್ನ ಅಥವಾ ಇತಿಹಾಸ ಬಗ್ಗೆ ತಿಳಿದುಕೊಳ್ಳೋಣ. ವಿಷ್ಣು ದೇವರ ಅವತಾರವೆಂದು ಪರಿಗಣಿಸಲ್ಪಡುವ ರಾಮನು ವ್ಯಾಪ್ತವಾಗಿ ಪೂಜಿಸಲ್ಪಡುವ ಹಿಂದೂ ದೇವತೆಯ ಪ್ರಾಚೀನ ಭಾರತದ ಮಹಾಕಾವ್ಯವಾದ ರಾಮಾಯಣದ ಪ್ರಕಾರ ರಾಮನು ಅಯೋಧ್ಯೆಯಲ್ಲಿ ಜನಿಸಿದರು. ಇದನ್ನು ರಾಮನ ಜನ್ಮಭೂಮಿ ಅಥವಾ ರಾಮಲಲ್ಲ ಅಂದರೆ ರಾಮನ ಬಾಲ್ಯರೂಪ ಅವರ ಜನ್ಮಸ್ಥಳ ಎಂದು ಕರೆಯಲಾಯಿತು. 15ನೇ ಶತಮಾನದಲ್ಲಿ ಮೊಘಲರು ರಾಮನ ಜನ್ಮಭೂಮಿಯಲ್ಲಿ ಬಾಬರ್ ಮಸೀದಿ ಎಂಬ ಮಸೀದಿಯನ್ನು ನಿರ್ಮಾಣಿಸಿದರು. ಹಿಂದೂ ದೇವಾಲಯವನ್ನು ಧ್ವಂಸ ಮಾಡಿದ ನಂತರ ಮಸೀದಿಯನ್ನು ನಿರ್ಮಾಣ ಮಾಡಲಾಯಿತು. ನಂತರ ಹಿಂದೂಗಳು ಹೋರಾಟವನ್ನು ಆರಂಭಿಸಿದರು. 1850ರ ದಶಕದಲ್ಲಿ ಪುನಃ ವಿವಾದಗಳು ಉಂಟಾಯಿತು. ವಿಶ್ವ ಹಿಂದೂ ಪರಿಷತ್ ರಾಮನ ಜನ್ಮಭೂಮಿಯ ಶಿಲಾನ್ಯಾಸವನ್ನು ನಡೆಸಲು 1980ರ ದಶಕದಲ್ಲಿ ಪ್ರಯತ್ನವನ್ನು ಆರಂಭಿಸಿತ್ತು. ಅಲಹಾಬಾದ್ ಹೈಕೋರ್ಟ್ ಲಖನೌ ಪೀಠದ ಶಿಲಾನ್ಯಾಸಕ್ಕೆ ತಡೆಯಾಜ್ಞೆಯನ್ನು ನೀಡಿತು. ನಂತರ ವಿವಾದದ ತವಕದಲ್ಲಿ ಶಿಲಾನ್ಯಾಸ ಜಾಗಕ್ಕೆ ಅನುಮತಿ ನೀಡಲಾಯಿತು. ಆಗಿನ ಗೃಹ ಸಚಿವರು ಆಗಿರುವ ಬೂಟಾ ಸಿಂಗ್ ವಿಎಚ್ಪಿ ನಾಯಕ್ ಅಶೋಕ್ ಚಾಪಚಾರಿಕವಾಗಿ ಅನುಮತಿ ನೀಡಿದರು. ನವೆಂಬರ್ 9, 1989ರಂದು ವಿಎಚ್ಪಿ ನಾಯಕರು ಹಾಗೂ ಸಾಧುಗಳ ಗುಂಪು ಹಲ್ಲ ತೆಗೆದು ಅಡಿಪಾಯವನ್ನು ಹಾಕಿತು. ಗರ್ಭಗುಡಿಯ ವಿವಾದಾತ್ಮಕ ಸ್ಥಳದಲ್ಲಿತ್ತು. ಬಿಹಾರ್ ಮೂಲ ದಲಿತ ನಾಯಕ ಶಿಲಾನ್ಯಾಸ ಮಾಡುವ ಮೊದಲ ಜನರಲ್ಲಿ ಒಬ್ಬರಾದರು. 6 ಡಿಸೆಂಬರ್ 1992ರಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಕ್ಷವು ಕರಸೇವಕರು ಎಂದು ಕರೆಯಲ್ಪಡುವ 1,50,000 ಸ್ವಯಂ ಸೇವಕರನ್ನ ಒಳಗೊಂಡ ಸ್ಥಳೀಯ ಶೋಭಾಯಾತ್ರೆ ಆಯೋಜಿಸಿತು. ಶೋಭಾಯಾತ್ರೆ ತುಂಬಾ ಹಿಂಸಾತ್ಮಕವಾಗಿದ್ದು ಕರಸೇವಕರು ಭದ್ರತೆಯನ್ನು ತಡೆಯನ್ನು ಲೆಕ್ಕಿಸದೆ ಬಾಬ್ರಿ ಮಸೀದಿಯನ್ನು ಉರುಳಿಸಿದರು. ತದನಂತರ ಭಾರತದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಹಲವಾರು ತಿಂಗಳ ನಡುವೆ ಗಲಭೆಗಳು ಉಂಟಾದವು. ಕನಿಷ್ಠ 2,000 ಜನರು ತಮ್ಮ ಪ್ರಾಣಗಳನ್ನ ಕಳೆದುಕೊಂಡರು. ಮುಂದಿನ ದಿನಗಳಲ್ಲಿ ವಿವಾದಾತ್ಮಕ ಭೂಮಿಯ ಕುರಿತಾಗಿ ಸುದೀರ್ಘ ಕಾನೂನು ವಿವಾದಗಳು ನಡೆದವು. ಅಯೋಧ್ಯೆಯ ವಿವಾದದ ಕುರಿತು 2019 ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿತು. ವಿವಾದಾತ್ಮಕ ಭೂಮಿಯನ್ನು ಸರ್ಕಾರ ರಚಿಸಿದ ಶ್ರೀರಾಮನ ಜನ್ಮಭೂಮಿಯ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಹಸ್ತಾಂತರ ಮಾಡಲಾಯಿತು. 2020 ಫೆಬ್ರವರಿ 5ರಂದು ಪ್ರಧಾನಿ ಸಚಿವಾಲಯವಾಗಿರುವ ದೇವಾಲಯವನ್ನು ನಿರ್ಮಿಸುವ ಯೋಜನೆಯನ್ನು ಅಂಗೀಕರಿಸಿ ಎಂದು ಸಂಸತ್ತಿನಲ್ಲಿ ಘೋಷಣೆ ಮಾಡಲಾಯಿತು. ಇನ್ನು ರಾಮ ಮಂದಿರದ ಶಿಲ್ಪಕಲೆ ಬಗ್ಗೆ ತಿಳಿದುಕೊಳ್ಳೋಣ. ರಾಮ ದೇವಾಲಯದ ಮೂಲ ವಿನ್ಯಾಸವನ್ನು 1988ರಲ್ಲಿ ಅಹಮದಾಬಾದಿನ ಸೋಂಪುರ್ ಕುಟುಂಬ ಸಿದ್ಧಪಡಿಸಿತು. ಸೋಂಪುರ್ ಕುಟುಂಬಸ್ಥರು ಕನಿಷ್ಠ 15 ತಲೆಮಾರುಗಳಿಂದ ವಿಶ್ವಾದ್ಯಂತ 100ಕ್ಕೂ ಹೆಚ್ಚು ದೇವಾಲಯಗಳ ಶಿಲ್ಪಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಮೂಲ ವಿನ್ಯಾಸದಿಂದ ಕೆಲವು ಬದಲಾವಣೆಗಳೊಂದಿಗೆ ರಾಮ ದೇವಾಲಯ ಹೊಸ ವಿನ್ಯಾಸ 2020ರಂದು ಸೋಂಪುರ್ ಸಿದ್ಧಪಡಿಸಿದರು. ಈ ದೇವಾಲಯವು 235 ಅಡಿ ಅಗಲ ಮತ್ತು 360 ಅಡಿ ಉದ್ದ ಜೊತೆಗೆ 161 ಅಡಿ ಎತ್ತರವನ್ನು ಹೊಂದಿದೆ. ದೇವಾಲಯದ ಮುಖ್ಯ ವಾಸ್ತುಶಿಲ್ಪಿಗಳು ಯಾರೆಂದರೆ ಚಂದ್ರಕಾಂತ್ ಸೋಂಪುರ್ ಮತ್ತು ಇವರ ಇಬ್ಬರ ಪುತ್ರರಾದ ನಿಖಿತ್ ಸೋಂಪುರ್ ಮತ್ತು ಆಶೀಶ್ ಸೋಂಪುರ್. ಸೋಂಪುರ್ ಕುಟುಂಬದವರು ಭಾರತೀಯ ದೇವಾಲಯದ ವಾಸ್ತುಶಿಲ್ಪಗಳಲ್ಲಿ ಒಂದಾಗಿರುವ ನಾಗರ ಶೈಲಿಯ ವಾಸ್ತುಶಿಲ್ಪವನ್ನು ಅನುಸರಿಸಿದ ರಾಮ ದೇವಾಲಯ ವಿನ್ಯಾಸವನ್ನು ಗೊಳಿಸಲಾಗಿದೆ. ದೇವಾಲಯದ ಸಂಕೀರ್ಣದಲ್ಲಿ ಪ್ರಾರ್ಥನಾ ಮಂದಿರ, ರಾಮಕಥಾ ಕುಂಜ, ಉಪನ್ಯಾಸ ಭವನ, ವೈದಿಕ ಪಾಠಶಾಲಾ, ಶಿಕ್ಷಣ ಸೌಲಭ್ಯ, ಸಂತರ ನಿವಾಸ ಸ್ಥಳ,
ಮತ್ತು ಯಾತ್ರಾ ನಿವಾಸ, ಸಂದರ್ಶಕ ವಸತಿ ನಿಲಯ ಮತ್ತು ಮ್ಯೂಸಿಯಂನಂತಹ ಇತರೆ ಸೌಲಭ್ಯಗಳು ಇಲ್ಲಿವೆ. ದೇವಾಲಯದ ಸಂಕೀರ್ಣ ಪೂರ್ಣಗೊಂಡ ನಂತರ ವಿಶ್ವದ 3ನೆಯ ಅತಿ ಹಿಂದೂ ದೊಡ್ಡ ದೇವಾಲಯವಾಗಲಿದೆ. ಪ್ರಸ್ತಾವಿತ ದೇವಾಲಯ ಮಾದರಿಯನ್ನು 2019ರಲ್ಲಿ ಪ್ರಯಾಗ್ ಕುಂಭಮೇಳದಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಈಗ ಅಯೋಧ್ಯದ ನಿರ್ಮಾಣ ಬಗ್ಗೆ ತಿಳಿದುಕೊಳ್ಳೋಣ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮಾರ್ಚ್ 2020ರಲ್ಲಿ ರಾಮ ದೇವಾಲಯದ ಮೊದಲನೇ ಹಂತದ ನಿರ್ಮಾಣವನ್ನು ಪ್ರಾರಂಭಿಸಿತು. ಅದಾದ ನಂತರ ಭಾರತದಲ್ಲಿ ಕೊರೋನಾ ಸಾಂಕ್ರಾಮಿಕ ಲಾಕ್ಡೌನ್ ಜೊತೆಗೆ 2020 ಚೀನಾ ಭಾರತದ ಮಾತಿನ ಚಕಮಕಿಯ ವಿವಾದದಿಂದ ಈ ನಿರ್ಮಾಣ ಸ್ಥಗಿತಗೊಳಿಸಲಾಯಿತು. ತಾತ್ಕಾಲಿಕವಾಗಿ ನಿರ್ಮಾಣ ಸ್ಥಳದ ನೆಲಮಟ್ಟದಲ್ಲಿ ಶಿವಲಿಂಗ, ಕಂಬಗಳು ಮತ್ತು ಮುರಿದ ವಿಗ್ರಹಗಳು ಕಂಡುಬಂದವು. ಮಾರ್ಚ್ 25, 2020ರಂದು ರಾಮ ವಿಗ್ರಹವನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸಮ್ಮುಖದಲ್ಲಿ ತಾತ್ಕಾಲಿಕವಾಗಿ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ರಾಮ ಮಂದಿರ ನಿರ್ಮಾಣದ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ವಿಜಯ ಮಹಾಮಂತ್ರ ಜಪಾನಷ್ಟವನ್ನು ಏರ್ಪಡಿಸಲಾಯಿತು. ರಾಮ ಭಕ್ತರು ಶ್ರೀರಾಮ್ ಜೈರಾಮ್ ಜೈರಾಮ್ ಶ್ರೀರಾಮ್ ಎಂದು 2020 ಏಪ್ರಿಲ್ 6ರಂದು ಜನಪ್ರಿಯತೆ ಪಡೆಯಿತು. ದೇವಾಲಯದ ನಿರ್ಮಾಣ ಕಾಲದಲ್ಲಿ ಸಂಕಷ್ಟಗಳು ನಿರ್ವಹಣೆಯಾದವು. ಜಪಾನೋತ್ಸವ ಯೋಜನೆ ಮಾಡಿಸಲಾಯಿತು. ಲ್ಯಾಸೆನ್ ಲ್ಯಾಂಡ್ ಟ್ರೋಬೋ ಸಂಸ್ಥೆಯ ದೇವಾಲಯ ನಿರ್ಮಾಣದ ಗುತ್ತಿಗೆಯನ್ನು ತೆಗೆದುಕೊಂಡಿದೆ. ಅಯೋಧ್ಯ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗುತ್ತಿದೆ. ಇದೇ ವರ್ಷ ಡಿಸೆಂಬರ್ ಒಳಗಡೆ ಶ್ರೀರಾಮ ದೇವಾಲಯ ಗರ್ಭಗುಡಿ ದೇವರ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತಿದ್ದಂತೆ ಭಕ್ತರ ದರ್ಶನಕ್ಕೆ ಮುಕ್ತಿಗೊಳಿಸಲಾಗುವುದು. ದೇವಸ್ಥಾನದ 2ನೇ ಮಹಡಿ ಮತ್ತು ಇನ್ನಿತರೆ ಭಾಗಗಳಲ್ಲಿ ಅದರ ಪಾಡಿಗೆ ಅದರ ಕೆಲಸಗಳು ಮಾಡಲಾಗಿರುತ್ತದೆ ಎಂದು ವರದಿ ಮಾಡಲಾಗಿದೆ. ರಾಮ ಮಂದಿರದಲ್ಲಿ ನೂತನ ರಾಮಲಲ್ಲಾ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಶ್ರೀರಾಮ ಮತ್ತು ಸೀತಾಮಾತೆಯ ನೂತನ ಹೊಸ ವಿಗ್ರಹಗಳನ್ನು ನಿರ್ಮಾಣಿಸಲೆಂದೇ ನೇಪಾಳದ ಗಂಡಕಿ ನದಿಯಲ್ಲಿ ಸಿಕ್ಕ 6 ಕೋಟಿ ವರ್ಷದ ಇತಿಹಾಸ ಇದ್ದು ಆಧ್ಯಾತ್ಮಿಕವಾಗಿ ಪ್ರಾಮುಖ್ಯತೆ ಪಡೆದಿರುವ 2 ಶಿಲೆಗಳನ್ನು ತರಿಸಲಾಗಿದೆ. ಇದರಲ್ಲಿ ಒಂದು ಶಿಲೆ 26 ಟನ್ ಇದ್ದರೆ ಇನ್ನೊಂದು ಶಿಲೆ 14 ಟನ್ ಇದೆ. ಈಗಿರುವ ರಾಮಲಲ್ಲಾ ಮೂರ್ತಿ ಚಿಕ್ಕದಾಗಿರುವ ಕಾರಣ ಈ ಮೂರ್ತಿ ಭಕ್ತರಿಗೆ 9 ಅಡಿ ದೂರದಲ್ಲಿದ್ದರೂ ಕಾಣುವುದಿಲ್ಲ. ಹೀಗಾಗಿ ಹೊಸದಾಗಿ ಸುಮಾರು 5ರಿಂದ 5.5 ಅಡಿ ಎತ್ತರದ ಹೊಸ ಮೂರ್ತಿಯನ್ನು ಕೆತ್ತಿ ಪ್ರತಿಷ್ಠಾಪನೆ ಮಾಡುವ ಶ್ರೀರಾಮ ಜನ್ಮಭೂಮಿಯ ಕ್ಷೇತ್ರದ ಟ್ರಸ್ಟ್ ನಿರ್ಧಾರ ಮಾಡಿದೆ. ಪ್ರತಿ ವರ್ಷವೂ ಶ್ರೀರಾಮನವಮಿ ಹಬ್ಬದಂದು ಸೂರ್ಯನ ಕಿರಣಗಳು ರಾಮ ಮಂದಿರ ಗರ್ಭಗುಡಿಯಲ್ಲಿರುವ ಶ್ರೀರಾಮಲಲ್ಲಾ ಹಣೆಗೆ ಸ್ಪರ್ಶಿಸುವಂತೆ ಮಾಡುವ ಉದ್ದೇಶದಿಂದ ಮತ್ತು ಅದಕ್ಕೆ ಪೂರಕವಾದ ವಿಗ್ರಹ ಎತ್ತರವನ್ನು ಇಡಲು ನಿರ್ಧಾರ ಮಾಡಲಾಗಿದೆ. 2024 ಜನವರಿ 14ರಂದು ಮಕರ ಸಂಕ್ರಾಂತಿ ಹಬ್ಬವೆಂದು ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆ ಮಾಡಲಾಗುವುದು ಎಂದು ಶ್ರೀರಾಮನ ಜನ್ಮಭೂಮಿ ಕ್ಷೇತ್ರ ಟ್ರಸ್ಟ್ ಹೇಳಿತು. 2024ರಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಅಯೋಧ್ಯ ಶ್ರೀರಾಮ ಮಂದಿರ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬಹು ಪ್ರಮುಖ ಅಂಶವಾಗಲಿದೆ. ದಶಕಗಳಿಂದ ಬಿಜೆಪಿ ರಾಮ ಮಂದಿರ ನಿರ್ಮಾಣವನ್ನು ತನ್ನ ಚುನಾವಣಾ ಪ್ರಣಾಳಿಕ ಒಂದು ಭಾಗವನ್ನಾಗಿ ಮಾಡಿಕೊಂಡು ಬಂದಿತು. ಆ ಕಾರ್ಯವಿಂಗ ಸಿದ್ಧಿಯಾಗಿದ್ದು ಅಂತಿಮ ಹಂತದಲ್ಲಿ ಇದೆ. ಹೀಗಾಗಿ 2024 ಲೋಕಸಭಾ ಚುನಾವಣೆಯೊಳಗಡೆ ಅಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಮಾಡಿದ್ದು ಭಕ್ತರ ದರ್ಶನಕ್ಕೆ ಮುಕ್ತಿ ಮಾಡುವ ಕೇಂದ್ರ ಸರ್ಕಾರ ಮತ್ತು ಉತ್ತರ ಪ್ರದೇಶದ ಸರ್ಕಾರವು ಜಂಟಿಯಾಗಿ ಪ್ರಯತ್ನವನ್ನು ಜಾರಲ್ಪಟ್ಟಿದೆ ಎಂದು ಹೇಳಲಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಶಿಲಾನ್ಯಾಸ ಬಗ್ಗೆ ತಿಳಿದುಕೊಳ್ಳೋಣ. 5 ಆಗಸ್ಟ್ 2020ರಂದು ಶಿಲಾನ್ಯಾಸದ ನಂತರ ಅಧಿಕೃತವಾದ ದೇವಾಲಯದ ನಿರ್ಮಾಣವು ಮತ್ತೆ ಪ್ರಾರಂಭವಾಯಿತು. 3 ದಿನಗಳ ಕಾಲ ಸುದೀರ್ಘವಾಗಿ ವೈದ್ಯಕೀಯ ಆಚರಣೆ ನಡೆಸಿ ಶಿಲಾನ್ಯಾಸ ನಡೆಸಲಾಯಿತು. ಆಗಸ್ಟ್ 4ರಂದು ರಾಮಾಚರಣ ಪೂಜೆಯನ್ನು ನಡೆಸಿ ಎಲ್ಲ ದೇವತೆಗಳನ್ನು ಮಂದಿರಕ್ಕೆ ಆಹ್ವಾನ ಮಾಡಲಾಯಿತು. ಆಗಸ್ಟ್ 5ರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಡಿಪಾಯದಲ್ಲಿ 40 kg ಭಾರದ ಬೆಳ್ಳಿಯ ಇಟ್ಟಿಗೆಯನ್ನು ಸ್ಥಾಪಿಸಿದರು. ಭೂಮಿ ಪೂಜೆಯ ಸಂದರ್ಭದಲ್ಲಿ ಭಾರತದ ವಿವಿಧ ಮೂಲೆಗಳಿಂದ ಪವಿತ್ರವಾದ ಮಣ್ಣು ಮತ್ತು ನೀರುಗಳನ್ನು ಸಂಗ್ರಹಿಸಲಾಯಿತು. ತ್ರಿವೇಣಿ ಸಂಗಮ, ತಲಕಾವೇರಿ ಕಾಮಾಖ್ಯ ದೇವಾಲಯ, ಜೈನ ಮತ್ತು ಸಿಖ್ ಮಂದಿರಗಳಿಂದ ಮುಂತಾದ ಹಲವು ಸ್ಥಳಗಳಿಂದ ಪವಿತ್ರ ಮಣ್ಣು ಹಾಗೂ ನೀರುಗಳನ್ನು ತರಿಸಲಾಯಿತು. ಪಾಕಿಸ್ತಾನದ ಶಾರದಾ ಪೀಠದಿಂದಲೂ ನೀರನ್ನು ತರಲಾಯಿತು.
ಶಿಲಾನ್ಯಾಸ ಸಮಯದಲ್ಲಿ ಯುನೈಟೆಡ್ ಸ್ಟೇಟ್ ಮತ್ತು ಕೆನಡಾ ಮುಂತಾದ ದೇಶಗಳಲ್ಲಿ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನ ನಡೆಸಲಾಯಿತು. ಹನುಮಾನ್ ಗಡಿ ಮಂದಿರದಿಂದ 27 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ದೀಪಗಳನ್ನು ಬೆಳಗಿಸಲಾಯಿತು. ರಾಮನು ತಮ್ಮ ಪೂರ್ವಜರೆಂದು ನಂಬಿರುವ ಅಯೋಧ್ಯೆಯಲ್ಲಿರುವ ಮುಸ್ಲಿಮರು ಕೂಡ ಶಿಲಾನ್ಯಾಸಕ್ಕೆ ಭಾಗವಹಿಸಿದರು. ಎಲ್ಲ ಪಂಥದ ಧಾರ್ಮಿಕ ಮುಖಂಡರನ್ನು ಶಿಲಾನ್ಯಾಸಕ್ಕೆ ಆಹ್ವಾನಿಸಲಾಗಿತ್ತು. ಇನ್ನು ಅಯೋಧ್ಯೆಯಲ್ಲಿರುವ ದೇವತೆ ಯಾರು ಈ ಬಗ್ಗೆ ತಿಳಿದುಕೊಳ್ಳೋಣ. ವಿಷ್ಣುವಿನ ಅವತಾರವಾದ ರಾಮನ ಶಿಶು ರೂಪದಲ್ಲಿರುವ ರಾಮಲಲ್ಲಾ ಮಂದಿರದ ಪ್ರಧಾನ ದೇವತೆಯಾಗಿದೆ. ರಾಮಲಲ್ಲಾ ಉಡುಪನ್ನು ದರ್ಜಿಗಳಾದ ಭಗವತ್ ಪ್ರಸಾದ್ ಮತ್ತು ಶಂಕರ್ ಲಾಲ್ ಹೊಳೆಯಲಿದ್ದಾರೆ. ಶಂಕರ್ ಲಾಲ್ ರಾಮನ ವಿಗ್ರಹಕ್ಕೆ 4ನೇ ತಲೆಮಾರಿನ ದರ್ಜಿ ಎಂದು ನಾವು ಹೇಳಬಹುದು. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಟೇಕ್ ಕೇರ್, ಬೈ ಬೈ. ಜೈ ಶ್ರೀರಾಮ್, ಜೈ ಶ್ರೀರಾಮ್.